ಬಿಸಿಲ ಧಗೆ ಹೆಚ್ಚಾಗ್ತಾ ಇದ್ದಂತೆ ಹೆಚ್ಚಿದ ನೀರಿನ ಕೊರತೆ. ಇನ್ನು ಚಿಕ್ಕಬಳ್ಳಾಪುರ ಜನರಿಗೆ ಈ ಒಂದು ನೀರಿನ ಸಮಸ್ಯೆ ದಿನದಿಂದ ದಿನಕ್ಕೆ ಹೆಚ್ಚಾಗ್ತಾ ಇದೆ. ಒಂದು ಕಡೆ ಬಿಸಿಲ ತಾಪ ಹೆಚ್ಚಾಗ್ತಾ ಇದೆ. ಹೆಂಗಪ್ಪ ಈ ಒಂದು ಬಿಸಿಲನ್ನ ನಾವು ಅನುಭವಿಸೋದು, ಅಯ್ಯೋ ಈ ಬಿಸಿಲು ತಡ್ಕೊಳಕ್ ಆಗ್ತಾ ಇಲ್ಲ ಅಂತ ಎಲ್ಲರೂ ಯೋಚನೆ ಮಾಡ್ತಾ ಇರ್ತಾರೆ. ಅದರಲ್ಲಿ ಮುಖ್ಯವಾಗಿ ಒಂದು ಬೇಸಿಗೆ ಕಾಲ ಬಂತು ಅಂದ್ರೆ ನೀರನ್ನ ಹೆಚ್ಚಿನ ಪ್ರಮಾಣದಲ್ಲಿ ಎಲ್ಲರೂ ಕೂಡ ಕುಡಿತಾರೆ. ಆದ್ರೆ ಚಿಕ್ಕಬಳ್ಳಾಪುರದ ಜನರಿಗೆ ಯಾವ ಪರಿಸ್ಥಿತಿ ಬಂದಿದೆ ಅಂತಂದ್ರೆ ಅಲ್ಲಿ ನೀರಿನ ಸಮಸ್ಯೆ ತಾಂಡವ ಆಡ್ತಾ ಇದೆ. ಬಂದ್ಗೆ ಕರೆ ನೀಡಿದ ಭಗತ್ ಸಿಂಗ್ ಚಾರಿಟಬಲ್ ಟ್ರಸ್ಟ್ ಚಿಕ್ಕಬಳ್ಳಾಪುರಕ್ಕೆ ಹರಿತಾ ಇರುವ ಹೆಚ್ಎನ್ ವ್ಯಾಲಿ ನೀರು ಸ್ಲೋ ಪಾಯ್ಸನ್ ಆಗಿದೆ. ಸರ್ಕಾರ ಜನರಿಗೆ ಸ್ಲೋ ಪಾಯ್ಸನ್ ಕೊಟ್ಟು ಜನಜೀವನ ಸಂಪೂರ್ಣ ಈಗ ಅಸ್ತವ್ಯಸ್ತ ಆಗಿದೆ. ಸುದ್ದಿಗೋಷ್ಠಿಯಲ್ಲಿ ಬಿಜೆಪಿ ಮುಖಂಡ ಸಂದೀಪ್ ರೆಡ್ಡಿ ತಮ್ಮ ಆಕ್ರೋಶವನ್ನು ಕೂಡ ವ್ಯಕ್ತಪಡಿಸಿದ್ದಾರೆ. ಈ ಒಂದು ವಿಚಾರಕ್ಕೆ ಸಂಬಂಧಪಟ್ಟಂತೆ ಜನರು ವಿಷಪೂರಿತ ನೀರನ್ನ ಕುಡಿಯುವಂತಾಗಿದೆ. ಜನಸಾಮಾನ್ಯರ ಸಮಸ್ಯೆ ಸರ್ಕಾರಕ್ಕೆ ಕಾಣೋದಿಲ್ವಾ ಅಂತ ಪ್ರಶ್ನೆಯನ್ನ ಮಾಡಿದ್ದಾರೆ. ಇದಕ್ಕೆ ಸರ್ಕಾರ ಉತ್ತರ ಕೊಡಬೇಕಾಗುತ್ತೆ. ಇದು ಶಾಸಕ ಪ್ರದೀಪ್ ಈಶ್ವರ್ ವೈಫಲ್ಯ ಅಂತ ಸಂದೀಪ್ ರೆಡ್ಡಿ ಅವರು ಹೇಳಿದ್ದಾರೆ. ಬಿಸಿಲ ಧಗೆ ಹೆಚ್ಚಾಗ್ತಾ ಇದ್ದಂತೆ ಈ ಒಂದು ನೀರಿನ ಕೊರತೆ ಹೆಚ್ಚಾಗಿದೆ. ಯಾರಿಗೇ ಆದ್ರೂ ಅಷ್ಟೇ ಈ ಒಂದು ಬೇಸಿಗೆ ಕಾಲದ ಸಂದರ್ಭದಲ್ಲಿ ಅತಿ ಹೆಚ್ಚು ಈ ಒಂದು ನೀರನ್ನ ಸೇವನೆ ಮಾಡ್ತಾರೆ. ಆದ್ರೆ ಇಲ್ಲಿ ಚಿಕ್ಕಬಳ್ಳಾಪುರದ ಜನರ ಪರಿಸ್ಥಿತಿ ಯಾವ ರೀತಿ ಆಗಿದೆ ಅಂತಂದ್ರೆ ಈ ಒಂದು ನೀರನ್ನ ನಾವು ಸೇವನೆ ಮಾಡ್ಬೇಕಂದ್ರೆ ಈ ಒಂದು ನೀರನ್ನ ಕುಡಿಬೇಕಾ ಬೇಡವಾ ಅಂತ ಅಲ್ಲಿರುವಂತಹ ಜನರು ಯೋಚನೆ ಮಾಡಬೇಕು. ಅಂತಹ ಪರಿಸ್ಥಿತಿ ಬಂದರೆ ನೀವು ಗಮನಿಸ್ತಾ ಇದ್ದೀರಾ ಆ ಒಂದು ಜಾಗದಲ್ಲಿ ಅದು ಎಷ್ಟು ಮಲಿನ ಆಗಿರುತ್ತೆ ನೀರು ಕೂಡ. ಅಲ್ಲಿರುವಂತಹ ನೀರನ್ನೇ ಕುಡಿಬೇಕು. ಇದರಿಂದ ಸಾಕಷ್ಟು ರೋಗ ರುಜಿನಗಳು ಬರುತ್ತೆ. ಒಂದು ಕಡೆ ಸರಿಯಾಗಿ ಕುಡಿಯುವ ನೀರಿನ ವ್ಯವಸ್ಥೆ ಇಲ್ಲ, ಮತ್ತೊಂದು ಕಡೆ ಬರಬಾರ್ದು ರೋಗಗಳೆಲ್ಲ ಬರುತ್ತೆ. ಅದಕ್ಕೆ ಟ್ರೀಟ್ಮೆಂಟ್ ತಗೊಳ್ಬೇಕು ಅಂತಂದ್ರೆ ಮತ್ತೆ ಆಸ್ಪತ್ರೆ ಮೆಟ್ಟಿಲು ಹತ್ತಬೇಕಾಗತ್ತೆ. ಅದಕ್ಕೆ ದುಡ್ಡು ಯಾರು ಖರ್ಚು ಮಾಡ್ತಾರೆ? ಸರ್ಕಾರದವ್ರು ಕೊಡ್ತಾರೆ. ಇದರ ಜವಾಬ್ದಾರಿಯನ್ನ ಯಾರು ಹೊರ್ತಾರೆ? ಚಿಕ್ಕಬಳ್ಳಾಪುರ ಜನರ ಗೋಳಿದು. ಸರ್ಕಾರ ಒಮ್ಮೆ ನೋಡ್ಬೇಕಾಗತ್ತೆ ಯಾವ ಪರಿಸ್ಥಿತಿಯಲ್ಲಿದೆ ಚಿಕ್ಕಬಳ್ಳಾಪುರ ಜನರು ಒದ್ದಾಡ್ತಾ ಇದ್ದಾರೆ ಯಾವ ಪರಿಸ್ಥಿತಿಯಲ್ಲಿ ಅಂತ. ಇನ್ನು ಹೆಚ್ಎನ್ ವ್ಯಾಲಿ 3ನೇ ಹಂತದ ಶುದ್ಧೀಕರಣ ಮಾಡುವಂತಹ ಜಾಗದಲ್ಲಿ ಈ ಒಂದು ಪರಿಸ್ಥಿತಿ ಇದೆ. ಬಂದ್ಗೆ ಈಗ ಆಲ್ರೆಡಿ ಕರೆಯನ್ನ ಕೊಟ್ಟಿದ್ದಾರೆ ಚಾರಿಟಬಲ್ ಟ್ರಸ್ಟ್ನವರು. ಸ್ಲೋ ಪಾಯ್ಸನ್ ಆಗ್ತಾ ಇದೆ. ಆ ಒಂದು ವ್ಯಾಲಿ ನೀರೇನಿದೆ ಸ್ವಲ್ಪ ಅಂದ್ರೆ ಸ್ಲೋ ಪಾಯ್ಸನ್ ಅಂದ್ರೆ ನಿಮ್ಗೆ ಗೊತ್ತಿರುತ್ತೆ, ನಿಧಾನಕ್ಕೆ ನಮ್ಮ ದೇಹದಲ್ಲಿ ವಿಷವನ್ನ ಬಿಡುತ್ತೆ. ಅಂತಹ ನೀರನ್ನೇ ಈಗ ಕುಡಿಯುವಂತಹ ಪರಿಸ್ಥಿತಿಯಲ್ಲಿ ಚಿಕ್ಕಬಳ್ಳಾಪುರದಲ್ಲಿರುವಂತಹ ಜನರಿಗೆ ಬಂದೊದಗಿದೆ. ಸರ್ಕಾರ ಈಗಲಾದ್ರೂ ಎಚ್ಚೆತ್ತುಕೊಳ್ಬೇಕಾಗತ್ತೆ. ಜೊತೆಗೆ ಅಲ್ಲಿರುವಂತಹ ಶಾಸಕರು ನೋಡ್ಬೇಕಾಗತ್ತೆ ನಮ್ಮ ಸುತ್ತಮುತ್ತ ಪ್ರದೇಶದಲ್ಲಿ ಏನಾಗ್ತಾ ಇದೆ, ಜನರ ಸಮಸ್ಯೆ ಏನು, ಜನರಿಂದ ನಾವು ಆಯ್ಕೆ ಆಗಿ ಬಂದಿದ್ದೀವಿ ಅಂಥದ್ರಲ್ಲಿ ಜನರಿಗೆ ಕುಡಿಯುವ ನೀರೇ ಸಿಗ್ತಾ ಇಲ್ಲ ಅಂತಂದ್ರೆ ಏನ್ ಮಾಡ್ಬೇಕು ಆ ಜನರು ಅಂತ ಸ್ವಲ್ಪ ಶಾಸಕರು ನೋಡ್ಬೇಕಾಗತ್ತೆ. ಅಲ್ಲಿರುವ ಜನರ ಸಮಸ್ಯೆಗಳನ್ನ ಮೊದಲು ಆಲಿಸುವ ಕೆಲಸವನ್ನ ಶಾಸಕರು ಮಾಡಬೇಕಾಗತ್ತೆ. ನೀರಿನ ಕೊರತೆ ದಿನದಿಂದ ದಿನಕ್ಕೆ ಹೆಚ್ಚಾಗ್ತಾ ಇದೆ. ಈಗ ಆಲ್ರೆಡಿ ಬಿಸಿಲಿನ ತಾಪ ಹೆಚ್ಚಾಗಿದೆ, ಇನ್ನು ಮತ್ತಷ್ಟು ಹೆಚ್ಚಾಗುವ ಸಾಧ್ಯತೆ ಕೂಡ ಇದೆ. ಹಾಗಾಗಿ ಅಲ್ಲಿ ಏನು ಜನರಿದ್ದಾರೆ ಅವರಿಗೆ ಕುಡಿಯುವ ನೀರನ್ನ ಒದಗಿಸುವ ಕೆಲಸವನ್ನ ಮಾಡಬೇಕಾಗತ್ತೆ. ಜೊತೆಗೆ ಅಲ್ಲಿ ಏನು ವ್ಯವಸ್ಥೆ ಹದಗೆಟ್ಟೋಗಿದೆ ಆ ವ್ಯವಸ್ಥೆಯನ್ನ ಮೊದಲು ಸರಿ ಮಾಡಬೇಕಾಗತ್ತೆ. ಮಕ್ಕಳೇನಾದ್ರೂ ಈ ನೀರು ಕುಡಿದ್ರೆ ಮಕ್ಕಳ ಆರೋಗ್ಯದ ಮೇಲೆ ಯಾವ ರೀತಿ ಪರಿಣಾಮ ಬೀರುತ್ತೆ ಅದೆಲ್ಲವೂ ಕೂಡ ಬಹಳ ಮುಖ್ಯ ಆಗುತ್ತೆ. ಈಗ ದೊಡ್ಡವರ ಆರೋಗ್ಯದಲ್ಲಿ ಏನಾದರೂ ಏರುಪೇರಾದ್ರೆ ಅಟ್ಲೀಸ್ಟ್ ನಾವು ನಿಭಾಯಿಸಬಹುದು. ಆದರೆ ಏನಾದರೂ ಮಕ್ಕಳ ಆರೋಗ್ಯ ಹದಗೆಟ್ಟೋದ್ರೆ ಮಕ್ಕಳು ಯಾವ ರೀತಿ ಎಲ್ಲವನ್ನು ಕೂಡ ಫೇಸ್ ಮಾಡ್ತಾರೆ. ನೀವು ಗಮನಿಸ್ತಾ ಇದ್ರೆ ಎಷ್ಟು ಕೊಳಕಾಗಿದೆ ಆ ನೀರು ಅಂತ. ಆ ನೀರು ನೋಡಿದ್ರೆ ನೀರು ಕುಡಿಯೋದಕ್ಕೆ ಮನ್ಸು ಬರೋದಿಲ್ಲ, ಆ ಪರಿಸ್ಥಿತಿಯಲ್ಲಿದೆ ಅಲ್ಲಿ. ಕೆರೆಗಳ ಪಕ್ಕದಲ್ಲಿ ಬೋರ್ವೆಲ್ ಹಾಕಿದ್ರೆ ನೀರು ಸಿಗೋ ಚಾನ್ಸಸ್ ಜಾಸ್ತಿ, ಹೌದಾ ಅಲ್ವಾ ಸರ್? ನೀರು ಸಿಗುತ್ತೆ ಅಂದ್ರೆ ಯಾವ್ದ್ರಿಂದ ಸಿಗುತ್ತೆ ಸರ್? ಆ ಕೆರೆಯಲ್ಲಿರೋ ನೀರಿಂದ ಅಲ್ವೇನೆ ಸರ್? ನನಗೆ ಗೊತ್ತಿರೋ ಸಾಮಾನ್ಯ ಜ್ಞಾನ. ಇವತ್ತು ಕಂದವಾರದ ಹತ್ರ ಹೋದ್ರೆ ತಾವು ಕಂದವಾರ ತುಂಬಿ ಹರಿತಿದೆ ಕೊಳಚೆ ನೀರಿನಿಂದ. ಕಂದವಾರದ ಕಟ್ಟೆ ಮೇಲೆ ನಡ್ಕೊಂಡು ಹೋಗಿ ಸರ್, ಲೈವ್ ಬೋರ್ವೆಲ್ಗಳ ಜಾತ್ರೆ ಇದೆ ಸರ್. ಅಂದ್ರೆ ಅಲ್ಲಿ ಬೋರ್ವೆಲ್ಸ್ ಹಾಕಿದ್ದಾರೆ. ಜೊತೆಗೆ ಆ ಬೋರ್ವೆಲ್ ಅಲ್ಲಿ ಬರುವಂತ ನೀರನ್ನ ಎಲ್ಲ ವಾರ್ಡ್ಗಳಿಗೆ ತಲುಪಿಸುವಂತ ಕೆಲಸ ಮಾಡ್ತಿದ್ದಾರೆ. ಅಲ್ಲೇ ಒಂದು ವಿಪರ್ಯಾಸನ ಅಬ್ಸರ್ವ್ ಮಾಡಿದೆ ನಾನು. ಬೋರ್ಡ್ ಹಾಕಿದ್ದಾರೆ ಸರ್ಕಾರದವರು. ಈ ನೀರು, ಈ ಕೆರೆಯ ನೀರನ್ನ ವ್ಯವಸಾಯಕ್ಕಾಗಲಿ ಕುಡಿಯುವುದಕ್ಕಾಗಲಿ ಉಪಯೋಗಿಸಬಾರದು ಅಂತ ದೊಡ್ಡದಾಗಿ ಬೋರ್ಡ್ ಹಾಕಿದ್ದಾರೆ. ನಾಚಿಕೆ ಆಗಬೇಕು ಈ ಸರ್ಕಾರಕ್ಕೆ. ಈ ನೀರನ್ನ ಕುಡಿದ್ರೆ ನಿಮಗೆ ಶಿಕ್ಷೆ ಕೊಡಿಸ್ತೀವಿ ಅಂತ, ಶಿಕ್ಷೆ ಆಗುತ್ತೆ ಅಂತ ಬರ್ದಿದ್ದಾರೆ. ಇದು ಶಿಕ್ಷಾರ್ಹ ಅಪರಾಧ ಇದನ್ನ ನೀರನ್ನ ಉಪಯೋಗಿಸಿದ್ರೆ, ನಾವ್ ಹೇಳಿರೋದನ್ನ ಬಿಟ್ಟು ಅಂತ. ಅಂದ್ರೆ ಶಿಕ್ಷೆ ಏನು ಕೊಡ್ತಾ ಇದ್ದಾರೆ ಗೊತ್ತಾ ನಿಮ್ಗೆ? ನನ್ನ ಜನತೆಗೆ ಈ ನೀರನ್ನ ಕುಡಿಸಿ ಅನಾರೋಗ್ಯ ಶಿಕ್ಷೆಯನ್ನ, ಕಿಡ್ನಿ ವೈಫಲ್ಯವನ್ನ, ಕ್ಯಾನ್ಸರ್ ಭಾಗ್ಯವನ್ನ, ಲಿವರ್ಗಳು ಡ್ಯಾಮೇಜ್ ಅನ್ನ, ಈ ಶಿಕ್ಷೆಯನ್ನ ಕೊಡಿಸುವಂತಹ ಜಾಣ ಸರ್ಕಾರ ಇವತ್ತು ನನ್ನ ಕರ್ನಾಟಕವನ್ನ ನಡೆಸ್ತಾ ಇದೆ. ಇದರ ವಿರುದ್ಧ ನನ್ನೆಲ್ಲ ಪ್ರಬುದ್ಧ ಜನತೆ, ಇಷ್ಟು ದಿವಸ ಯಾರು ನಾವೇನು ಬುದ್ಧಿ ಇಲ್ದಿರಲ್ಲ, ಯಾರೋ ಕೇಳ್ತಿದ್ರು 10 ವರ್ಷದಿಂದ ಯಾಕೆ ಸುಮ್ಮನೆ ಇದ್ರಿ ಅಂತ. ಎಲ್ಲದಕ್ಕೂ ಒಂದು ಕಾಲಮಿತಿ ಇರುತ್ತೆ.
ಆಯ್ತು, ನನ್ನ ಇಡೀ ಭಾರತ ದೇಶದಲ್ಲಿ ಒಂದೇನೋ ಕೆಲಸ ಆಗ್ಬೇಕಾತಂದ್ರೆ ಒಂದಷ್ಟು ಕಾಲಮಿತಿ ಬೇಕು, ಒಂದಷ್ಟು ಹಣ ಬೇಕು, ಪ್ರತಿಯೊಂದನ್ನು ನಾವು ತಡ್ಕೊಂಡು ಇಲ್ಲಿವರೆಗೂ ಇದ್ವಿ. ಇಷ್ಟು ವರ್ಷ ಆದ್ರೂ ಈಗಾಗಲೇ ನಾನು ಮೊನ್ನೆ ಡೇಟಾ ಕೊಟ್ಟಿದ್ದೀನಿ, ಒಂದಷ್ಟು ಡೇಟಾ ಮಾತ್ರ ತಮ್ಮ ಹತ್ರ ಇಟ್ಟಿದ್ದೆ. ಏನು ಕಿಡ್ನಿಗಳು ಫೇಲ್ ಆಗ್ತಾ ಇದೆ, ಲಿವರ್ ಡ್ಯಾಮೇಜ್ ಆಗ್ತಿದೆ, ಡಯಾಲಿಸಿಸ್ ಪೇಷಂಟ್ಸ್ ಜಾಸ್ತಿ ಆಗ್ತಿದ್ದಾರೆ. ಇಂಥ ಕಾಲಘಟ್ಟದಲ್ಲೂ ತಾವು 3ನೇ ಹಂತದ ಶುದ್ಧೀಕರಣ 4.5 ಲಕ್ಷ ಕೋಟಿ ನೀವಿವತ್ತು ಬಜೆಟ್ ಮಾಡಿದ್ದೀರಾ, ಲಕ್ಷಾಂತರ ಕೋಟಿ ಸಾಲ ಮಾಡಿದ್ದೀರಾ. ಮಾಡ್ರಿ, ನಮಗೋಸ್ಕರ ಒಂದು 2,000, 3,000, 5,000 ಕೋಟಿ ಸಾಲ ಮಾಡ್ರಿ. ಟ್ಯಾಕ್ಸ್ ಕಟ್ಟೋದು ನಿಮ್ಮ ಅಪ್ಪನ ಮನೆ ದುಡ್ಡ? ನಮ್ಮ ಸಂಘಟನೆಗಳ ಜೊತೆ, ಎಲ್ಲ ಹಿರಿಯರ ಜೊತೆ ಈಗ 1 to 1 ಮಾತಾಡುವಂತಹ ಕೆಲಸ ಆಗಿದೆ. ಇನ್ನೊಂದಷ್ಟು ಪ್ರತಿಯೊಬ್ಬರನ್ನು ತಲುಪ್ತೀವಿ. ಎಲ್ಲ ಒಂದು ಸಮಯೋಚಿತವಾಗಿ ಚೊಕ್ಕವಾಗಿ ಚಿಕ್ಕಬಳ್ಳಾಪುರ ಬಂದನ್ನ ಮಾಡಿ ಸರ್ಕಾರಕ್ಕೆ ಬಿಸಿ ಮುಟ್ಟಿಸುವಂತ ಕೆಲಸವನ್ನ ಮಾಡ್ತಾರೆ. ಎಲ್ಲರಿಗೂ ಮತ್ತೊಮ್ಮೆ ಹೇಳ್ತಾ ಇದ್ದೀನಿ, ಬರೀ ಏನು ಸಂಘಟನೆಗಳು ಮಾತ್ರ ಅಲ್ಲ, ನೀರಾವರಿ ಹೋರಾಟಗಾರರು ಮಾತ್ರ ಅಲ್ಲ, ಕಾಂಗ್ರೆಸ್ ಪಕ್ಷದ ಕಾರ್ಯಕರ್ತರು ಹಾಗೂ ಹಿರಿಯರನ್ನು ಒಳಗೊಂಡು ಈ ಒಂದು ಹೋರಾಟ ಮಾಡ್ತೀವಿ. ಯಾಕಂದ್ರೆ ಕಾಂಗ್ರೆಸ್ ಪಕ್ಷದ ಹಿರಿಯರು, ಅವರ ಮಕ್ಕಳು, ಅವರ ಮೊಮ್ಮಕ್ಕಳು ಇದೇ ಗಲೀಜ್ ನೀರ ಕುಡಿತಾ ಇರೋದು, ಮೂಕ ವೇದನೆ ಅನುಭವಿಸ್ತಿದ್ದಾರೆ. ಅವರೆಲ್ಲ ತಮ್ಮ ಸರ್ಕಾರದ ವಿರುದ್ಧ ಕೆಲಸ ಮಾಡಕ್ ಆಗ್ದಿರೋ ಅಂತ ಒಂದು ಪರಿಸ್ಥಿತಿ ಬಂದಿದೆ. ಅವ್ರಿಗೋಸ್ಕರ ಸಹ ನಾವು ಹೋರಾಟ ಮಾಡ್ತೀವಿ. ಅವರೆಲ್ಲರೂ ಸಹ ನಮಗೆ ಬೆಂಬಲವನ್ನ ಕೊಡುವಂತ ಕೆಲಸನ ಮಾಡ್ತಾರೆ. ಮಾನ್ಯ ಸದ್ಯಕ್ಕೆ ಶಾಸಕ ಪ್ರದೀಪ್ ಈಶ್ವರ್ ವೈಫಲ್ಯಗಳ ಕುರಿತು ಸಂದೀಪ್ ರೆಡ್ಡಿ ಅವರು ಆಕ್ರೋಶವನ್ನು ವ್ಯಕ್ತಪಡಿಸುವ ಕೆಲಸ ಕೂಡ ಮಾಡಿದ್ದಾರೆ. ಇಷ್ಟು ಬಿಸಿಲಿದೆ, ನೀರಿನ ಪರಿಸ್ಥಿತಿ ಯಾವ ರೀತಿ ಆಗಿದೆ, ಆದರೆ ಈ ಒಂದು ನೀರಿನ ಪರಿಸ್ಥಿತಿ ಹಿಂಗಿದ್ರೂ ಕೂಡ ಈ ಕಡೆ ಶಾಸಕರು ತಿರುಗಿ ಕೂಡ ನೋಡ್ತಾ ಇಲ್ಲ ಅಂತ ಸದ್ಯಕ್ಕೆ ಒಂದು ಎಚ್ಚರಿಕೆ ಸಂದೇಶವನ್ನು ಕೂಡ ಕೊಟ್ಟಿದ್ದಾರೆ. ನಾವು ಉಗ್ರ ಹೋರಾಟವನ್ನು ಮಾಡ್ತೀವಿ ಎಂಬ ಎಚ್ಚರಿಕೆಯನ್ನ ಕೂಡ ಸದ್ಯಕ್ಕೆ ರವಾನೆ ಮಾಡುವ ಕೆಲಸ ಕೂಡ ಮಾಡಿದ್ದಾರೆ. ಆದರೆ ಇದಕ್ಕೆ ಶಾಸಕರು ಯಾವ ರೀತಿ ರೆಸ್ಪಾನ್ಸ್ ಮಾಡ್ತಾರೆ ಅಂತ ನೋಡಬೇಕಾಗುತ್ತೆ. ಆದರೆ ಸದ್ಯದ ಪರಿಸ್ಥಿತಿಯಲ್ಲಿ ಈ ಒಂದು ಸಮಸ್ಯೆಗೆ ತೀವ್ರವಾಗಿ ಈ ಒಂದು ಪರಿಸ್ಥಿತಿಯನ್ನ ಸಾಲ್ವ್ ಮಾಡೋ ಕೆಲಸವನ್ನ ಮಾಡಲೇಬೇಕಾಗತ್ತೆ. ಯಾಕೆಂತಂದ್ರೆ ಇದು ಜನರ ಆರೋಗ್ಯದ ಮೇಲೆ ಎಫೆಕ್ಟ್ ಆಗುತ್ತೆ, ಜನರ ಆರೋಗ್ಯಕ್ಕೆ ಸಮಸ್ಯೆ ಆಗುತ್ತೆ. ಕ್ಷಣ ಕ್ಷಣದ ಸುದ್ದಿಗಳಿಗಾಗಿ ಫ್ರೀಡಂ ಟಿವಿ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ ಹಾಗೂ ಫಾಲೋ ಮಾಡಿ. ಹೊಸ ಸುದ್ದಿಗಳ ನೋಟಿಫಿಕೇಶನ್ಗಾಗಿ ಬೆಲ್ ಐಕಾನ್ ಮೇಲೆ ಕ್ಲಿಕ್ ಮಾಡಿ.